ಈ ವಿಚಾರ ಪೆನ್ ಡ್ರೈವ್ನ ವಿಚಾರವಾಗಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತೊಂದು ಪೆನ್ ಡ್ರೈವ್ ವಿಚಾರವಾಗಿ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಸರ್ಕಾರಕ್ಕೆ ಈಗ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ಇದೆಯಲ್ಲ, ಕಗ್ಗಂಟಾಗುಳಿದಿದೆ. ಸಚಿವ ನಾಗೇಂದ್ರ ತಲೆದಂಡ ಆಗೋದು ಗ್ಯಾರಂಟಿನಾ? ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯೋದು ಸೂಕ್ತ ಅಂತ ಹೇಳಿ ಚರ್ಚೆಗಳಾಗಿದೆಯಂತೆ. ಒಂದು ವೇಳೆ ರಾಜೀನಾಮೆ ಪಡೆದುಕೊಳ್ಳದೇ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್. ನಾಗೇಂದ್ರ ಅವರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು. ತನಿಖೆ ವರದಿ ಬಂದ ನಂತರ ಬೇಕಾದ್ರೆ ಸೇರಿಸಿಕೊಳ್ಬಹುದು. ಹೈಕಮಾಂಡ್ಗೆ ಸಲಹೆ ಕೊಟ್ಟಿರುವಂತ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಒಂದು ಸಲಹೆ ಕೊಟ್ಟಿದ್ದಾರಂತ. ನೋಡಿ, ಈಗ ಮುಜುಗರ ಆಗುತ್ತೆ ಈ ವಿಚಾರ. ಸಿಬಿಐಗೆ ಕೊಡಬೇಕು ಅಂತೇಳಿ ವಿಪಕ್ಷ ಇವತ್ತು ಆಗ್ರಹಿಸ್ತಾ ಇದೆ. ಪ್ರಕರಣವನ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಈಗ ಕೇಳಿ ಬಂದಿರುವಂಥ ವಿಚಾರ ಏನಿದೆಯಲ್ಲ, ಸದ್ಯಕ್ಕೆ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಇಲ್ಲ ಅಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ತನಿಖೆ ಆಗಲಿ, ತನಿಖೆ ಆದ ಬಳಿಕ ವರದಿ ಬರಲಿ, ಬೇಕಾದ್ರೆ ವಾಪಸ್ ಸೇರಿಸ್ಕೊಳ್ಳೋಣ ಸಂಪುಟಕ್ಕೆ, ಈಗ ಬೇಡ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರಂತೆ. ಹಾಗಾದರೆ ನಾಗೇಂದ್ರ ತಲೆದಂಡ ಫಿಕ್ಸಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಈಗ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಸಲಹೆ ಕೊಟ್ಟಿದ್ದಾರೆ, ಹೌದಾ? ತಲೆದಂಡ ಫಿಕ್ಸಾ ನಾಗೇಂದ್ರ? ಅದು ನಾಗೇಂದ್ರ ಬಾಬು, ಈಗಿನ ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ವಿಚಾರ ದಿನೇ ದಿನೇ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಯತ್ನ ಎಲ್ಲ ಕೂಡ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಾವುದೂ ಕೂಡ ತೀರ್ಮಾನ ತೆಗೆದುಕೊಳ್ಳದೇ ಇರುವಂಥದ್ದು ಸಚಿವ ನಾಗೇಂದ್ರ ವಿರುದ್ಧ. ಇದು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಳೆದ ನಿನ್ನೆ ಮತ್ತು ಇವತ್ತು ಪಕ್ಷದ ಹಿರಿಯ ನಾಯಕರು, ಪ್ರಮುಖ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಪಕ್ಷದ ಹೈಕಮಾಂಡ್ಗೆ ಒಂದಷ್ಟು ಸಲಹೆಯನ್ನು, ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಮತ್ತು ಒಂದಷ್ಟು ಹಿರಿಯ ಮುಖಂಡರುಗಳು ಮಾತಾಡಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಅವ್ರು ಹೇಳಿರುವಂಥದ್ದು. ಹೌದು, ಇದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಗೇಂದ್ರ ವಿಚಾರ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇದನ್ನ ರಾಜೀನಾಮೆ ತೆಗೆದುಕೊಳ್ಬೇಕು. ಒಂದು ವೇಳೆ ರಾಜೀನಾಮೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಬುಡಕ್ಕೆ ಬರುತ್ತೆ ಅಂತ ನೇರವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿರುವಂಥದ್ದು. ಅದೇ ರೀತಿ ಹೈಕಮಾಂಡ್ ಕೂಡ ಈ ವಿಚಾರವನ್ನು ಇದೇ ಸಲಹೆ ಮತ್ತು ಅಭಿಪ್ರಾಯವನ್ನ ಹೇಳಿರುವಂಥದ್ದು. ಯಾಕಂದ್ರೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಇದನ್ನು ಅಸ್ತ್ರವನ್ನು ತೆಗೆದುಕೊಂಡು ಹೋಗುತ್ತೆ. ದಿನೇ ದಿನೇ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಆಗುತ್ತೆ ಅಂತ ಸಲಹೆಯನ್ನ, ಅಭಿಪ್ರಾಯನ ಕೊಟ್ಟಿರುವಂಥದ್ದು. ರಾಜೀನಾಮೆ ಪಡೆಯುವ ಸೂಕ್ತ. ಒಂದು ವೇಳೆ SIT ತನಿಖೆ ನಂತರ ವರದಿ ಬಂದಾಗ ಅವ್ರು ಮುಂದಿನ ತೀರ್ಮಾನ ತೆಗೆದುಕೊಳ್ಳಿ. ಆದರೆ ತನಿಖೆ ವರದಿ ಬರುವವರು ಕೂಡ ಅವನ ಸಂಪುಟದ ಹೊರಗಿಡಿ ಅಂತ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು. ಈ ನೋಡಬೇಕು, ಈ ಹಿರಿಯ ಮುಖಂಡರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿಪ್ರಾಯವನ್ನ ಆಧರಿಸಿ ಕ್ರಮ ಕೈಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾದ್ರೆ ಒಂದೊಂದು ಬಹಳ ಸ್ಪಷ್ಟ. ವಿಪಕ್ಷ ಅಲ್ಲದೆ ಸುಪಕ್ಷದಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಒಂದು ರೀತಿಯಲ್ಲಿ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಈ ರೀತಿಯಾಗಿ ಸಲಹೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಅದು